ಏನು ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಘಟಪ್ರಭಾ ನದಿಯ ಗರ್ಜನೆ ಜೋರಾಗಿದೆ. ಘಟಪ್ರಭಾ ನದಿ ಧುಮ್ಮಿಕ್ಕಿ ಹರಿತಾ ಇರುವಂಥದ್ದು, ಅದರ ಒಂದು ದೃಶ್ಯ ಹೇಗಿದೆ ಅನ್ನೋದನ್ನು ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ. ಸದ್ಯ ನಾವು ಇರೋದು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮಾಚಕನೂರು ಗ್ರಾಮದ ವ್ಯಾಪ್ತಿಯಲ್ಲಿ ಹರಿತಾ ಇರುವಂತಹ ಘಟಪ್ರಭಾ ನದಿಯ ಒಂದು ಪ್ರದೇಶದಲ್ಲಿ ಈಗ ಗಮನಿಸ್ತಾ ಇರ್ಬೋದು. ಯಾಕಂತಂದರೆ ಈಗಾಗಲೇ ತಿಳಿದು ಬಂದಿರೋ ಮಾಹಿತಿ ಪ್ರಕಾರ ಈ ನದಿಗೆ ಸುಮಾರು ಒಂದು 30,000 ಕ್ಯೂಸೆಕ್ಕು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಇದರಿಂದ ಈ ಒಂದು ಘಟಪ್ರಭಾ ನದಿ ಪಾತ್ರದಲ್ಲಿ ಬರ್ತಾ ಇರುವಂಥ ಅನೇಕ ಗ್ರಾಮಸ್ಥರಿಗೆ ಪ್ರವಾಹದ ಭೀತಿ ಶುರುವಾಗಿದೆ. ಈಗಾಗಲೇ ಸಾಕಷ್ಟು ಕಡೆ ಬೆಳೆಗಳು ಕೂಡ ಜಲಾವೃತವಾಗಿರುವಂತಹದ್ದು. ಮತ್ತು ಗಮನಿಸಬೇಕಾದಂಥ ಒಂದು ಅಂಶ ಏನಂತಂದರೆ ನೀರಿನ ಹರಿವಿನ ಪ್ರಮಾಣ ಮಾತ್ರ ತುಂಬಾ ವೇಗವಾಗಿದೆ, ತುಂಬಾ ಸ್ಪೀಡ್ ಆಗಿರೋದ್ರಿಂದ ಯಾವುದೇ ಕ್ಷಣದಲ್ಲೂ ಕೂಡ ಮನೆಗಳಿಗೆ ಊರಿಗೆ ನೀರು ನುಗ್ಗುವಂಥ ಪರಿಸ್ಥಿತಿ, ಅಷ್ಟು ಮಟ್ಟಿಗೆ ನೀರಿನ ವೇಗ ಹೆಚ್ಚಾಗಿದೆ. ಇದರಿಂದ ಈ ಎಲ್ಲ ಕಡೆ ಒಂದು ಪ್ರವಾಹದ ಭೀತಿ ಶುರುವಾಗಿದೆ ಘಟಪ್ರಭಾ ನದಿ ತೀರದಲ್ಲಿ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ, ನಾನು ಈ ಮಾಚಕನೂರು ಗ್ರಾಮದಲ್ಲಿ ಏನೋ ನದಿ ಅಕ್ಕಪಕ್ಕದ ಏನೋ ಹೊಲದಲ್ಲಿರುವಂಥ ರೈತರು ತಮ್ಮ ಜಮೀನುಗಳಿಗೆ ನೀರನ್ನು ಹಾಯಿಸ್ಕೊಳ್ಳೋಕ್ಕೋಸ್ಕರ ಏನು ಮೋಟರ್ ಪಂಪನ್ನು ಅಳವಡಿಸಿ ಇಲ್ಲಿಂದ ಪೈಪ್ಲೈನ್ ಮೂಲಕ ನಮ್ಮ ಹೊಲಗಳಿಗೆ ನೀರನ್ನು ಸರಬರಾಜು ಮಾಡ್ಕೊಳ್ತಾ ಇದ್ರು. ಆ ನೀರಿನ ಪ್ರಮಾಣ ಹೆಚ್ಚಾಗ್ತಾರಿಂದ ಮೋಟರ್ ಪಂಪು ಕೂಡ ಮುಳುಗಡೆಯಾಗಿ ಅವು ಕೂಡ ತೇಲಿ ಹೋಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವುಗಳನ್ನಾದರೂ ನಾವು ಸುರಕ್ಷತೆಯಿಂದ ಕಾಯ್ದುಕೊಳ್ಳೋಣ ಅಂತ ಹೇಳ್ಕೊಂಡು ಈಗಾಗಲೇ ಅವುಗಳನ್ನ ಸುರಕ್ಷಿತ ಸ್ಥಳಕ್ಕೆ ಏನು ಮೇಲುಗಡೆ ಇಟ್ಕೊಂಡು ಅವನ್ನ ರಕ್ಷಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಒಟ್ಟಿನಲ್ಲಿ ಹೇಳೋದಾದರೆ ಈ ಘಟಪ್ರಭಾ ನದಿಯ ಪ್ರಮಾಣ, ನೀರಿನ ಪ್ರಮಾಣ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚುತ್ತಾನೆ ಸಾಗ್ತಾ ಇರೋದ್ರಿಂದ ರೈತರಲ್ಲಿ ಭಾರಿ ಪ್ರಮಾಣದ ಆತಂಕ ಮನೆ ಮಾಡಿರುವಂಥದ್ದು. ಇಲ್ಲಿ ರೈತರು ಇದ್ದಾರೆ, ಸುಮಾರು ಜನ ಅವ್ರನ್ನ ಮಾತಾಡ್ಸೋಣ, ಏನು ಹೇಳ್ತಾರಂತಂದು. ಸರ್, ಈಗ ನಿಮಗೆ ಮೊದಲೇದಾಗಿ ಈ ನದಿ ಈ ನೀರಿನ ಪ್ರಮಾಣ ಹೆಚ್ಚಾಗ್ತಿರೋದ್ರೆ ಎಷ್ಟು ಮಟ್ಟಿಗೆ ಭಯ ಕಾಡ್ತಾ ಇದೆ? ಪ್ರವಾಹದ ಭೀತಿ ಎಷ್ಟು ಮಟ್ಟಿಗೆ ಆವರಿಸಿದೆ ಅಂತ? ಭಯ ಇದೆ, ನೀರು ಭಾಳ ಬರಾಕತ್ತೈತೆ ರೀ. ಮೋಟ್ರ್ ಮುರು ಚಾನ್ಸಸ್ ಐತಿ. ಹೊಲಗೊಳಗ ಬೆಳೆಗಳೊಳಗೆ ನೀರು ಹೋಗ್ತೈತಿ. ಮುಂದೆ ಇದು ದೊಡ್ಡ ಪ್ರಮಾಣ ಬರ್ಬೋದು ಚಾನ್ಸಸ್ ಐತೆ ಅನ್ನೋದಕ್ಕೆ ಭಯ ಐತ್ರಿ ಪೂರ್ತಿ. ಕರೆ ಇವು ನದಿಗಳು ಈ ತಟ್ಟಿ ತೆಗೋದು ಹಿಡಿದು ಮೋಟ್ರ್ ಮುನುಗೋದು ಅದು ಸರ್ಸೋದು ಇದು ದಿವಸ 2 ದಿವಸ ಅದು ಐತೆ ರೀ ಕಂಟಿನ್ಯೂ. ಪ್ರತಿ ಸಾರಿನೂ ಈ ಒಂದು ಸಂದರ್ಭದಲ್ಲಿ ಮಹಾರಾಷ್ಟ್ರದ ಮಳೆ ಆದಾಗ ನಿಮ್ಮದು ಇದೇ ಪರಿಸ್ಥಿತಿನ ಅಂತ? ಇದೆ ಸರ್. ಮಹಾರಾಷ್ಟ್ರ ಮಳೆ ಹೆಚ್ಚಾತಂದ್ರೆ ಇದು ಕೃಷ್ಣಾ ನದಿ ಒಂದು ಅಡ್ಡ ಬರ್ತದಲ್ಲ, ಅಡ್ಡ ಬರೋದ್ರಿಂದ ಬ್ಯಾಕ್ ವಾಟರ್ ಒತ್ತಿ ಬರ್ತೈತಿ ಮ್ಯಾಗ. ಈ ಹಾಲ್ಮಟ್ಟಿ ಇದು ಯಾವುದ್ರ ಇದು ಈ ಡ್ಯಾಮ್ನಿಂದ ನೀರು ಬಿಡು, ಇಡ್ಕಲ್ ಡ್ಯಾಮ್ನಿಂದ ನೀರು ಹೆಚ್ಚುವರಿ ಬಿಡೋ ಸಂಬಂಧ ಇದು ತೊಂದರೆ ಭಾಳ ಆಗತ್ತೈತೆ ನಮಗೆ. ಈ ಪ್ರತಿ ವರ್ಷ ಇದು ಟೈಮ್ ಇರೋದಾರ ಇದು. ಪ್ರತಿ ವರ್ಷ ಈ ಸೇಮ್ ಮೋಟ್ರ್ ಕೀಳೋದು ಇಡೋದು, ಹೊಲಗಳಾಗ ಕಬ್ಬಿನಾಗ ಪೀಕ್ನಾಗ ಹೋಗೋದು, ಲಾಸ್ ಆಗೋದು ತೊಂದರೆ ಐತ್ರಿ. ಇದು ಭಯ ಐತ್ರಿ ರೈತರಿಗೆ. ಇದು ಅಂದರೆ ಈ ನದಿ ನೀರಿನ ಪ್ರಮಾಣ ಹೆಚ್ಚು ಸರಿಯಾಗಿ ರಾತ್ರಿ ನಿದ್ದಿಸದೆ ಬರ್ಲಂಗೆ ಆಗೈತೆ ಅಂತ ಪರಿಸ್ಥಿತಿ ಅಂತಂದ್ರೆ ರಾತ್ರಿ ನಿದ್ದಲ್ರಿ ಬೆಳ್ತನ ಕೊಂದಿರ್ಬೇಕ್ರಿ. ಇವನ್ನ ಮೋಟ್ರುಗಳು ತೆಗೆದು ಹಿಡಿದು ಮತ್ತೆ ಹಾಳಿ ಕುಂದಿರ್ಸೋದು, ಈ ರೀತಿ ಸೇಮಾಗಿ ಭಯ ಐತ್ರಿ ಒಟ್ಟು ರೈತರಿಗೆ. 19ರಾಗ ಬಂದಿರ್ತತ್ರಲ್ಲ ಆ ರೀತಿ ಭಯ ಐತ್ರಿ. ಇದೀಗ 2019ರಾಗ ಬಂದಿತ್ರಲ್ಲ ಮಹಾಪುರ, ಅದ ಒಂದು ಭಯ ಜನರಿಗೆ ಐತೆ ರೀ ಅದೀಗ. ಇದಿಷ್ಟು ಏನೋ ಘಟಪ್ರಭಾ ನದಿ ತೀರದ ರೈತರ ಮಾತು. ಸಹಜವಾಗಿ ನೀರಿನ ವೇಗ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಭಯದ ವಾತಾವರಣ ಮನದಲ್ಲಿ ಮೂಡಿರುವಂಥದ್ದು. ಯಾವ ಸಂದರ್ಭದಲ್ಲಿ ನಮ್ಮ ಹೊಲಗಳಿಗೆ ನೀರು ಬರ್ತಾ ಇದೆ, ಅದರ ಜೊತೆಗೆ ಊರು ಜಲಾವೃತ ಆಗುತ್ತೆ ಅನ್ನೋದು ಭಯದಲ್ಲಿ ಬದುಕುವಂಥ ಪರಿಸ್ಥಿತಿ ಇಲ್ಲಿನ ರೈತರದ್ದಾಗಿದೆ. ಕ್ಯಾಮ್ರಾಮ್ಯಾನ್ ಬಾಬು ಜೊತೆ ರವಿಮುಖಿ, TV9 ಬಾಗಲಕೋಟೆ.